ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಸೊ ಹಾಗೆ ನನ್ನ ವೀಡಿಯೋಸ್ ಬಂದು ಸುಮಾರು ಒಂದು 3-4 ತಿಂಗಳೇ ಆಗಿಬಿಡ್ತಾ ಇದೆ. ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ ಅಪ್ಡೇಟ್ ಮಾಡ್ತೀನಿ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ಗೆ ಬರುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ಗೆ ಏನಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಚಕ್ಲಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನು ಅಕ್ಕಿನ ಓವರ್ನೈಟ್ ನೆನೆಸ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೆತ್ತಗೆ ಗ್ರೈಂಡ್ ಮಾಡಿಕೊಂಡೆ. ಅದನ್ನು ಸಾನ್ಸ್ಕೊಬಿಟ್ಟು ಇಟ್ಕೊಂಡಿದ್ದೀನಿ ಸೈಡ್ಗೆ. ಹಾಗೆ ಹುರ್ಗಡ್ಲೆ ಇರುತ್ತಲ್ವ, ಅದನ್ನು ಕೂಡ ಅಷ್ಟೇ ಗ್ರೈಂಡ್ ಮಾಡಿ ಸಾನ್ಸ್ಕೊತಾ ಇದ್ದೀನಿ. ಏಕೆಂದರೆ ಏನಾದರೂ ಸ್ವಲ್ಪ ಒಪ್ಪೊಪ್ಪಿದ್ರೆ ಅದು ಸೈಡಿಗೆ ತಗೊಂಡು ಮತ್ತೆ ಗ್ರೈಂಡ್ ಮಾಡಿಕೊಂಡು ಸಾನ್ಸ್ಕೋಬೋದು. ಅದಕ್ಕೋಸ್ಕರ ಈಗ ನೋಡ್ತಾ ಇರ್ಬೋದು, ಹುರ್ಗಡ್ಲೆನ ನಾನು ಗ್ರೈಂಡ್ ಮಾಡಿಕೊಂಡು ಸಾನ್ಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಉಪ್ಪು ಬಂದಿದೆ ಅಂತೇಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಕಲ್ಲುಪ್ಪನ್ನ ಪುಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೋದು. ಅದೇ ರೀತಿ ಹಚ್ಚಿದ ಖಾರದ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು, ಅದನ್ನು ಖಾರಕ್ಕೆ ತಕ್ಕಂತೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀವಲ್ಲ, ಆವಾಗ ಖಾರ ಕಡಿಮೆ ಆಗುತ್ತೆ. ಹಾಗೆ ತುಪ್ಪನ ನಾನು ಕರಗಿಸ್ಕೊಂಡು ಅದನ್ನು ಒಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಫಸ್ಟು ಕರೆಸ್ಕೋಬೇಕು, ಮತ್ತು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಾದ ನಂತರ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಈ ಥರ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಅಜ್ವಾಯಿನ ಇರುತ್ತಲ್ವ, ಅದನ್ನು ಕೂಡ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಹಾಕೋದ್ರಿಂದ. ಅದಾದ ನಂತರ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕಿದ್ವಲ್ಲ, ಬಿಸಿ ಮಾಡಿ, ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಬಿಸಿನ ಸೊ ಈ ರೀತಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದಾದ ನಂತರ ನೋಡಿ, ಎಣ್ಣೆನ ನಾನು ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತಾ ಇದ್ದೀನಿ. ಈ ರೀತಿ ಬಿಸಿ ಮಾಡಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ಮಾಡ್ತೀವಲ್ಲ, ಆವಾಗ ಎಣ್ಣೆ ಇಟ್ಕೊಳ್ಳಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ. ಸೊ ಈಗ ನೀರು ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ, ಅದೇ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ. ತುಪ್ಪ ಹಾಕಿದ್ದೀವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿದ್ರೆ. ಸೊ ರೀತಿ ನೆನೆಯೋಕ್ಕೆ ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೀನಿ. ಅದಾದ ನಂತರ ಸ್ವಲ್ಪ ಬೇಗ ಟೈಮ್ ಆಗಿಬಿಡ್ತು ಅಂತ ಹೇಳಿಬಿಟ್ಟು ಅಡುಗೆ ಮಾಡಬೇಕಲ್ವ ಮಧ್ಯಾಹ್ನಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಚಕ್ಲಿ ಮಾಡಿಬಿಟ್ಟೆ. ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು. ಈಗ ಒಂದು ಪ್ಲೇಟ್ನ ಈ ರೀತಿ ತಿರುಗಿಸ್ಬಿಟ್ಟು ಚಕ್ಲಿ ಮಾಡ್ತೀವಲ್ಲ, ಅದರಲ್ಲಿ ಸಿಲಿಂಡರ್ ಆಕಾರದಲ್ಲಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಗನ್ ಥರ ಬರುತ್ತೆ. ಸೊ ಅದನ್ನು ತಗೊಂಡಿದ್ದೆ ನಾನು. ಈ ರೀತಿ ಚಕ್ಲಿ ಮಾಡ್ಕೊತಾ ಇದ್ದೀನಿ. ಒಂದು ಕೈಯಲ್ಲಿ ವೀಡಿಯೋ ಮಾಡಿಕೊಂಡು ಒಂದು ಕೈಯಲ್ಲಿ ಚಕ್ಲಿನ ಈ ರೀತಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೋಡಿ. ಈ ರೀತಿ ಸಿಲಿಂಡರ್ ಆಕಾರದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹಾಕ್ಕೋಬೇಕು. ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನ ಹಾಕ್ಕೊಂಡ್ಬಿಟ್ಟು ಈಗ ಗನ್ ಈ ರೀತಿ ಇರುತ್ತಲ್ವ, ಅದನ್ನು ಕ್ಯಾಪ್ನ ಹಾಕಿಬಿಟ್ಟು ಈ ರೀತಿ ಚಕ್ಲಿ ಹೊತ್ಕೊಳ್ಳೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟು ಹೊತ್ಕೊಂಡ್ಬಿಟ್ಟು ಮತ್ತೆ ಒಂದು ಚೌಟಿಯಲ್ಲಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ವಲ್ಪ ಮುರಿದೋಗ್ತಾ ಇದೆ. ಏಕೆಂದರೆ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಇನ್ನೊಂದು ಕೈಯಲ್ಲಿ ಈ ರೀತಿ ಚಕ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಕ್ತಿಲ್ಲ. ನಂದು ವಿಡಿಯೋ ಮಾಡುವಂತಹ ಸ್ಟ್ಯಾಂಡ್ ಎಲ್ಲೋ ಇಕ್ಬಿಟ್ಟಿದ್ದೀನಿ, ಮೇಲೆ ಇಕ್ಬಿಟ್ಟಿದ್ದೀನಿ. ಇನ್ನು ತೆಗಿಯೋಕ್ಕಾಗಲ್ಲ ಅಂಥೇಳಿ ಆ ರೀತಿ ಮಾಡಿಕೊಂಡೆ. ಅದಾದ ನಂತರ ನೋಡ್ತಾ ಇರ್ಬೋದು, ಮಧ್ಯಾಹ್ನಕ್ಕೆ ಅಡುಗೆ ಸಾಂಬಾರು, ಅನ್ನ ಮತ್ತು ಸೌತೆಕಾಯಿ ಸಲಾಡ್ ಸ್ವಲ್ಪ ಇಟ್ಕೊಂಡಿದ್ದೀನಿ. ಇದು ಮಧ್ಯಾಹ್ನದ ಒಂದು ನನ್ನ ಲಂಚ್ ಆಗಿರುತ್ತೆ. ಲಂಚೆಲ್ಲ ತಿನ್ಕೊಂಡ್ಬಿಟ್ಟು ಇನ್ನು ಮನೆ ನೋಡೋಣ ಅಂಥೇಳಿ ರೆಂಟಿಗೆ ಹೋಗಿ ನೋಡ್ಕೊಂಡು ಬಂದ್ವಿ. ಸೊ ಈ ಮನೆ ತುಂಬಾ ಚೆನ್ನಾಗಿದೆ. ಓನರ್ ಇದ್ದಿಲ್ಲ, ಸೊ ಅದಕ್ಕೋಸ್ಕರ ಆದರೂ ಬೇರೆ ಕೆಲಸದವ್ರು ಇರ್ತಾರಲ್ವ, ಅವರಿದ್ದರು. ನೋಡಿಕೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ. ನೋಡಿ, ಓಪನ್ ಕಿಚನು, ಪೂಜಾ ರೂಮು, ಬೆಡ್ರೂಮು, ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಾಡಿಗೆ ಅಂತೂ ತುಂಬ ಇದೆ ರೆಂಟು. ಅದು ನೋಡಿದ್ರೂ ಬೆಚ್ಚ ಬೀಳ್ತೀವಿ ಅಷ್ಟು
ಅಷ್ಟೊಂದು ರೆಂಟು ಇದೆ. ಸೊ ಇನ್ನು ಜಾಸ್ತಿ ಆಯಿತು ಅಂಥೇಳಿ ಓನರ್ ಆದರೂ ಇದ್ದಿದ್ದರೆ ಹೆಂಗೋ ಅಡ್ಜಸ್ಟ್ ಮಾಡ್ಬೋದಿತ್ತು. ಸೊ ನಮ್ಮ ಪಕ್ಕದ ಮನೆಯವರಿಗೆ ನಮಗೂ ಕೂಡ ಬೇಕಾಗಿತ್ತು ಮನೆ. ಅದಕ್ಕೋಸ್ಕರ ನೋಡೋಣ ಅಂಥೇಳಿ ಬಂದ್ವಿ. ಇಲ್ಲಿ ನೋಡಿದರೆ ಓನರೇ ಇದ್ದಿಲ್ಲ. ಸ್ವಲ್ಪ ಚಿಕ್ಕದೇ ರೂಮ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ವಿಚ್ಚು ಎಷ್ಟು ಚೆನ್ನಾಗಿದೆ ಸ್ವಿಚ್ಚು ಅಂಥೇಳಿ. ಹಾಗೆ ಸೇಲಿ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು. ಟಿ ವಿ ಯೂನಿಟ್ ಎಲ್ಲ ಚೆನ್ನಾಗಿತ್ತು. ಇನ್ನು ಸಾಯಂಕಾಲ ಆಗದೆ ಊರಿಗೆ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂಥೇಳಿ. ಈ ರೀತಿ ಅವಾಗವಾಗ ಊರಿಗೆ ಹೋಗ್ತಾ ಇರ್ತೀವಲ್ಲ, ಸೊ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಊರಿಗೆ ಬಂದು ನಮ್ಮ ತೋಟದ ಹತ್ರ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೋದು, ನಾವು ಊರಿಗೆ ಹೋದ ತಕ್ಷಣ ತೋಟದ ಹತ್ರ ಹೋಗಿ ನೋಡ್ಕೊಂಡು ಬರೋದೆ. ಎಲ್ಲರೂ ಕೂಡ ಅವರೆಕಾಯಿ ಗಿಡ ಹಾಕಿದ್ದಾರೆ. ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಇದು ನಮ್ಮ ತೋಟದ್ದು ಅವರೆಕಾಳು ಮತ್ತು ಇದು ತೊಗರಿಕಾಳು ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಗಿಡ ಎಲ್ಲ ಹಾಕಿದ್ದಾರೆ ನಮ್ಮ ಮಾವ ಅತ್ತೆ. ಇನ್ನು ಅದಾದ ನಂತರ ಪಕ್ಕದ ತೋಟದಲ್ಲಿ ಕೊತ್ತಂಬರಿ ಹಾಕಿದ್ದಾರೆ. ಸೊ ಹುಲ್ಲೆಲ್ಲ ಬಂದುಬಿಟ್ಟಿದೆ, ಅದಕ್ಕೆ ಸರಿಯಾಗಿ ಕಾಣಿಸಲ್ಲ. ಸ್ವಲ್ಪ ಕಿತ್ಕೊಂಡು ಬಿಟ್ಟಿದ್ದಾರೆ ಕೊತ್ತಂಬರಿ. ಇನ್ನು ವೇಸ್ಟ್ದೆಲ್ಲ ಹಾಗೆ ಬಿಟ್ಟಿದ್ದಾರೆ. ಇದು ಟೇಕ್ ಮರ ತುಂಬ ದೊಡ್ಡದಾಗಿದೆ, ನೋಡ್ತಾ ಇರ್ಬೋದು. ಸೊ ಈಗ ನೋಡಿ, ಈ ಕಡೆ ತೋಟದಲ್ಲಿ ಅವರೆಕಾಳು ಗಿಡ ಮತ್ತು ಇದು ಸಪೋಟ ಎಲ್ಲ ನೆಟ್ಟಿದ್ದೀವಲ್ಲ, ಗೋಡಂಬಿ, ತೊಗರಿ ಕಾಳ್ದಿದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಮಾತ್ರ. ಇದು ನೇರಳೆ ಗಿಡ ಕೂಡ ಬಂದಿದೆ, ನೋಡ್ತಾ ಇರ್ಬೋದು. ಸೊ ಸಪೋಟ ಅಂತೂ ಸಿಕ್ಕಾಪಟ್ಟೆ ಬಿಡ್ತಾ ಇದೆ. ಒಂದು ಸರಿನೂ ನಾವು ತಿಂದಿಲ್ಲ, ಆದರೂ ಬಿಡ್ತಾ ಇದೆ ನೋಡಿ. ನಮ್ಮ ಅತ್ತೆಯವ್ರು ಸ್ವಲ್ಪ ತಿಂದಿದ್ದಾರೆ. ಇನ್ನು ಬೇರೆಯವ್ರು ಯಾರಾದರೂ ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಇದು ದಾರಿಯಲ್ಲೇ ಇರೋದ್ರಿಂದ ಯಾರೊಬ್ಬರು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ಕೋತಿಗಳು ಕೂಡ ಅಷ್ಟೇ ಕಿತ್ತು ಬಿಡ್ತವೆ. ಇದು ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಸಪೋಟ ಬಿಟ್ಟಿದ್ದಾವೆ. ಚಿಕ್ಕ ಗಿಡ ಆದರೂ ಎಷ್ಟೊಂದು ಬಿಟ್ಟಿದ್ದಾವೆ ನೋಡಿ. ತುಂಬಾ ಖುಷಿ ಆಗುತ್ತಲ್ವ, ನಾವು ನಟ್ಟಿರೋ ಗಿಡದಲ್ಲಿ ಇಷ್ಟೊಂದು ಸಪೋಟ ಬಂದಿದೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿ ಕೂಡ ಇರುತ್ತೆ. ಯಾವುದೇ ಔಷಧಿ ಏನು ಹೊಡೆಯಲ್ಲ ನಾವು, ಆದರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂಥೇಳಿ. ಇನ್ನು ತೋಟದ ಹತ್ರ ಬಂದರೆ ಒಂಥರ ಖುಷಿ ಆಗುತ್ತೆ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಬಾಳೆಹಣ್ಣು ಗಿಡ, ತೆಂಗಿನ ಗಿಡ ಮತ್ತು ಟೇಕ್ ಮರ ಎಲ್ಲ ಕೂಡ ಸುತ್ತೂರ ನಟ್ಟಿದ್ದೀವಿ. ಇನ್ನು ಟೇಕ್ದು ಎಕ್ಸ್ಟ್ರಾ ಕೊಂಬು ಬಂದಿರುತ್ತಲ್ವ, ಅದನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇನ್ನು ಹೂವು ಕೂಡ ಬಿಡ್ತಾ ಇದೆ ತೊಗರಿಕಾಳು ಗಿಡದಲ್ಲಿ, ನೋಡ್ತಾ ಇರ್ಬೋದು ಹೂವು ಕೂಡ ಬಿಡ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋವಾಗ ಕಾಯಿ ಕೂಡ ಬಿಡುತ್ತೆ. ಇದು ಬಂದು ಗೋಡಂಬಿ ಗಿಡ, ತುಂಬ ದೊಡ್ಡದಾಗ್ತೈತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಹೂವೆಲ್ಲ ಬಿಟ್ಟಿದ್ದಾವೆ. ಸ್ವಲ್ಪ ಇರಬೇಕಿತ್ತು, ಹೂವೆಲ್ಲ ತಿಂದ್ಬಿಟ್ಟು ಕೆಳಗಡೆ ಬಿದ್ದೋಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಔಷಧಿ ಹೊಡಿಬೇಕು ಅಂದರೆ ತೋಟಕ್ಕೆ ಹೊಡಿತೀವಲ್ಲ, ಅದನ್ನೇ ಸ್ವಲ್ಪ ತೋರಿಸ್ಬಿಡೋದು ಅಷ್ಟೇ. ಅದಕ್ಕೆ ಈಗ ಈ ತೋಟದ ಹತ್ರ ನಮ್ಮ ಮನೆಯವರು ಇದು ಟೇಕ್ದು ಎಕ್ಸ್ಟ್ರಾ ಕೊಂಬು ಬಂದಿರುತ್ತಲ್ವ, ಎಕ್ಸ್ಟ್ರಾ ರೆಂಬೆ ಬಂದಿರುತ್ತಲ್ವ, ಅದನ್ನು ಕಟ್ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ತಗೊತಾ ಇದ್ದೀನಿ. ಇದು ಬಂದು ಬೇರೆ ತೋಟದ ಹತ್ರ ಬಂದಿದ್ದೀವಿ ನೋಡಿ. ಇದು ಫಸ್ಟ್ ಮಾವಿನ ಗಿಡ ನಟ್ಟಿದ್ವಲ್ಲ, ಆ ಒಂದು ತೋಪ ಹತ್ರ ಬಂದಿದ್ದೀವಿ. ಸ್ವಲ್ಪ ಮಟ್ಟಿಗೆ ಎದ್ದೇಳಿದ್ದಾವೆ. ಇಲ್ಲಿ ಕೆರೆ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಅಂದರೆ ತುಂಬ ಹುಲ್ಲು ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ತುಂಬ ಹುಲ್ಲು ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಹಾಗೆ ತೆಂಗಿನ ಗಿಡ ಕೂಡ ನಟ್ಟಿದ್ದೀವಿ ಸುತ್ತೂರ, ಇದು ಕಾಂಪೌಂಡ್ ಥರ ಆಗುತ್ತೆ ಅಂಥೇಳಿ. ಇಲ್ಲಿ ಕೂಡ ಅಷ್ಟೇ ಅವರೆಕಾಳು ಹಾಕಿದ್ದಾರೆ. ಗಿಡ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಮ್ಮ ಟಾಮಿ ಅಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುತ್ತೆ ಈ ಒಂದು ತೋಟದ ಹತ್ರ ಬಂದರೆ. ಏಕೆಂದರೆ ಸಿಟಿಯಲ್ಲಿ ನಾನು ಎಲ್ಲೂ ಬಿಡಲ್ಲ, ಮನೆಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಅದಾದ ನಂತರ ಈಚೆ ಬಿಡೋದೇ ಇಲ್ಲ. ಅದೇ ಊರ ಹತ್ರ ಬಂದರೆ ಸೊ ತೋಟದ ಹತ್ರ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಳ್ಳುತ್ತೆ. ಅದಕ್ಕೆ ತುಂಬಾ ಇಷ್ಟ ಊರಿಗೆ ಹೋಗ್ಬೇಕಂದ್ರೆ. ಮತ್ತು ಕೆರೆ ಹತ್ರ ಬಂದ್ವಲ್ಲ, ಒಂದು ಸೆಲ್ಫಿ ತಗೊಳ್ಳೋಣ ಅಂತೇಳಿದ್ರೆ ಆ ರೀತಿ ಸೆಲ್ಫಿ ಬಂತು. ಇದು ಸುಮಾರು ದಿನದ ವೀಡಿಯೋ ಆಗಿತ್ತು, ನಾನು ವೀಡಿಯೋ ಹಾಕಿರ್ಲಿಲ್ವಲ್ಲ ಅದು. ಇನ್ನು ತೋಟದ ಹತ್ರ ಹೋಗಿ ಅದು ಗಲೀಜೆಲ್ಲ ಮಾಡ್ಕೊಂಡು ಬಿಟ್ಟಿತ್ತು. ಇಲ್ಲಿ ಕೆರೆಯಲ್ಲಿ ನೀರು ಬರ್ತಾ ಇತ್ತಲ್ವ, ಅಲ್ಲೇ ತೊಳೆದ್ಬಿಟ್ಟೆ ಅದನ್ನು. ಇನ್ನು ನಮ್ಮ ಮಾವ ಕೂಡ ನೋಡ್ತಾ ಇದ್ದಾರೆ. ಇನ್ನು ರಿಟರ್ನ್ ಬೆಂಗಳೂರಿಗೆ ಬಂದ್ವಿ ಬೆಳಿಗ್ಗೆ. ಸೊ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆಯಲ್ವಾ. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಒತ್ತಿ, ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.